ಒಂದು ವೇಳೆ ಅವಳು ಬರೋ ಪ್ರಯತ್ನ ಮಾಡಿದರೆ ಅವಳಿಗೆ ನೀನು ಎಚ್ಚರಿಕೆ ಕೊಟ್ಟರೆ ಸಾಕು. ಶತ್ರುಘ್ನ, ಒಂದು ವೇಳೆ ಅವಳು ಒಳಗೆ ಬಂದರೆ ನೀನು ಯಾವತ್ತೂ ಪೂರ್ಣಾಹುತಿಯನ್ನು ನೀಡೋಕ್ಕಾಗೋದಿಲ್ಲ. ಹುಲಿನ ಕಾಯೋದಿಕ್ಕೆ ಕೀಲಿನ ಇಟ್ಟಾಗಾಯ್ತು. ನಾನು ಇಲಿನ? ಇನ್ನೇನು, ನಿನಗೆ ನನ್ನನ್ನ ಎದುರಿಸಿ ನಿಲ್ಲೋ ಶಕ್ತಿ ಇದೆಯಾ? ನಿನಗೆ ನನ್ನ ಶಕ್ತಿ ಏನು ಅನ್ನೋದು ಗೊತ್ತು, ಅದು ಸಹ ನಿನಗೆ ಮಾತಾಡ್ತಾ ಇದೀಯಾ? ಆಯ್ತು, ನಿನ್ನ ಮಾತಿಗೆ ತಲೆಬಾಗ್ತೀನಿ ನಾನು. ದೇವಸ್ಥಾನದ ಸುತ್ತ ಶಾಸ್ತ್ರಿಗಳು ರಕ್ಷಾ ಕವಚನ ಹಾಕಿದ್ದಾರೆ, ಅದನ್ನ ನೀನ್ ದಾಟೋದಕ್ಕೆ ಆಗೋದೇ ಇಲ್ಲ. ಅಕಸ್ಮಾತ್ ನೀನ್ ನನ್ನ ಮಾತನ್ನ ಮೀರಿ ಒಳಗೋಗೋ ಪ್ರಯತ್ನ ಮಾಡಿದ್ರೆ ಇಲ್ಲೇ ಸುಟ್ಟೋಗ್ತೀಯಾ. ನಾನ್ ಸುಟ್ಟು ಹೋಗ್ತೀನೋ ಇಲ್ವೋ, ನನ್ನ ಭಯದಿಂದ ನೀವೆಲ್ಲ ಒಳಗಡೆ ಬಚ್ಚಿಟ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ವಾ? ನೀನ್ ಯಾವ ಮಹಾ ಅಂತ ಶಾಸ್ತ್ರಿಗಳು ಬಾಬಾ ಇಲ್ಲಿ ಹೆದರ್ತಾರೆ ನಿನ್ಗೆ? ಅಲ್ಲಿ ರುದ್ರನ ಉಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಶಾಸ್ತ್ರಿಗಳು. ಬೆಳಿಗ್ಗೆ ಅಷ್ಟೊತ್ತಿಗೆ ರುದ್ರ ಬದುಕು ಬರ್ತಾನೆ, ಆಮೇಲೆ ಅವನ ಕೈಯಿಂದ ನಿನ್ ಸಾವು. ನಿನ್ನ ಸಾವನ್ನ ಯಾರು ತಡೆಯಕ್ಕಾಗಲ್ಲ. ಇಲ್ಲ, ಅವನನ್ನ ಬದುಕೋದಿಕ್ಕೆ ನಾನ್ ಬಿಡೋದಿಲ್ಲ. ಎರಡು ಸಲ ಅಲ್ಲ, ಅದು ಎಷ್ಟೇ ಪ್ರಯತ್ನ ಪಟ್ಟರು ಅಷ್ಟೇ ನೀನು ಈ ಕವಚನ ದಾಟಿ ಹೋಗೋದಕ್ಕೆ ಆಗೋದೇ ಇಲ್ಲ. ನಾನು ಒಳಗಡೆ ಬರಬಾರ್ದು ಅಂತ ಯಾವುದೋ ಬಲವಾದ ಕವಚನ ಪ್ರಯೋಗಿಸಿದ್ದಾರೆ. ನಾನು ಹೀಗೆ ವ್ಯರ್ಥ ಪ್ರಯತ್ನಗಳನ್ನ ಮಾಡ್ತಿದ್ರೆ ಪ್ರಯೋಜನ ಇಲ್ಲ. ನಾನೀಗ ಬೇರೆ ಏನಾದ್ರೂ ಉಪಾಯ ಮಾಡಿ ಒಳಗಡೆ ಹೋಗ್ಬೇಕು. ಏನ್ ಮಾಡ್ಲಿ ಪರಮೇಶ್ವರ, ನಾನೀಗೇನ್ ಮಾಡ್ಲಿ? ಹೌದು, ಅದೇ ಸರಿ. ನಾನೀಗ ನನ್ನ ಶಕ್ತಿನ ಬಳಸ್ಕೊಂಡು ನನ್ನ ಪ್ರತಿರೂಪಗಳನ್ನ ನಿರ್ಮಿಸ್ತೇನೆ. ಈ ದಿಗ್ಬಂಧನ, ಈ ರಕ್ಷಾ ಕವಚ ನನ್ನನ್ನ ತಡಿಬಹುದು, ಆದ್ರೆ ನನ್ನ ಪ್ರತಿರೂಪಗಳನ್ನ ತಡೆಯೋದಕ್ಕಾಗೋದಿಲ್ಲ. ನನ್ನ ಪ್ರತಿರೂಪಗಳೇ ನನ್ನ ಸಹಾಯಕ್ಕೆ ಅಂತ ನಿಮ್ಮನ್ನ ಕರೆದಿದ್ದೀನಿ. ನನ್ನನ್ನ ಮೀರಿ, ನನ್ನ ಶಕ್ತಿಗಳನ್ನ ಮೀರಿ
ನೀವು ಕಾರ್ಯ ಸಾಧನೆ ಮಾಡಬೇಕಾಗಿದೆ. ಹೋಗಿ ದೇವಸ್ಥಾನದ ಒಳಗಡೆ ನುಗ್ಗಿ ನಾನು ನಿಮಗೆ ಸೂಚನೆ ನೀಡೋ ಹಾಗೆ ಕಾರ್ಯನ ನಿರ್ವಹಿಸಿ. ನಿನ್ನ ಪ್ರತಿರೂಪನ ನೀನು ಎಷ್ಟೇ ಸೃಷ್ಟಿ ಮಾಡಿಸ್ಕೊಂಡು ಸಹ ದೇವಸ್ಥಾನದ ಒಳಗೋಗಕ್ಕೆ ಆಗೋದಿಲ್ಲ. ನಾಗಿನಿ, ಅಲ್ಲೇ ನಿಂತ್ಕೋ. ಯಾಕೆ ನಗ್ತಾ ಇದೀಯಾ? ನಿಮ್ಮ ಸ್ಥಿತಿನ ನೋಡ್ತಾ ಇದ್ರೆ ನಗು ಬರ್ತಾ ಇದೆ. ನಾವೆಲ್ಲ ಪ್ರತಿರೂಪಗಳು. ನಮಗೆ ಸಿಕ್ಕಿರೋ ಆಜ್ಞೆನ ಪಾಲಿಸೋದಷ್ಟೇ ನಮ್ಮ ಕರ್ತವ್ಯ. ಓ ಹಾಗ? ಹೌದು, ಅದೇ ಸತ್ಯ. ಬೇಕಾದ್ರೆ ಒಂದು ಸಲ ತಡೆದ್ ನೋಡು. ಏಯ್, ಪ್ರಯತ್ನ ಪಡುವುದಲ್ಲ, ನಿಮ್ಮನ್ನೆಲ್ಲ ಈ ದೇವಸ್ಥಾನದಿಂದ ಒದ್ದು ಹೊಡ್ಸ್ತೀನಿ. ಅದು ನಿನ್ನಿಂದ ಅಲ್ಲ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ತೋರಿಸ್ತೀನಿ ನೋಡು. ಶಾಸ್ತ್ರಿಗಳೇ, ಅವರು ರುದ್ರನ ಕಡೆ ಹೋಗ್ತಾ ಇದ್ದಾರೆ. ಏನಾದ್ರು ಅನಾಹುತ ಆಗೋಕ್ ಮುಂಚೆ ನನ್ನ ಮಗನ್ನ ಕಾಪಾಡಿ. ರುದ್ರನ್ನ ಪ್ರತಿರೂಪಗಳು ತಲುಪಕ್ ಮುಂಚೆ
ನಾವಿದಕ್ಕೇನಾದ್ರು ಪರಿಹಾರ ಕಂಡುಹಿಡಿಬೇಕು. ಪ್ರತಿರೂಪಗಳನ್ನ ತಡೆಯೋದಿಕ್ಕೆ ಯಾವ ಪರಿಹಾರನೂ ಇಲ್ಲ. ನಮಗೆ ನಾವೇ ಪರಿಹಾರ. ಶಾಸ್ತ್ರಿಗಳೇ, ಅವಳು ರುದ್ರನ ಹತ್ರ ಹೋಗ್ತಾ ಇದ್ದಾಳೆ. ಏನಾದ್ರೂ ಅನಾಹುತ ಆಗೋಕ್ ಮುಂಚೆ ತಡೀರಿ ಅವಳನ್ನ. ನನ್ನ ಮಗನೇ ಉಳಿಸ್ಕೊಡಿ. ನಮ್ಮ ಪಾಲಿಗೆ ನೀವೇ ದೇವರು. ಶಾಸ್ತ್ರಿಗಳೇ, ನನ್ನ ಮಗನ ಉಳಿಸ್ಕೊಡಿ. ಕ್ಷಮೆ ಇರ್ಲಿ ತಾಯಿ. ಯಾಕೆ ಶಾಸ್ತ್ರಿಗಳೇ ಹೀಗೆ ಹೇಳ್ತಾ ಇದ್ದೀರಾ? ಇದಕ್ಕೆ ಪರಿಹಾರ ಅಮೃತಾನೆ. ಶಾಸ್ತ್ರಿಗಳೇ, ಅಮೃತನ ತಡಿತಲೇ ಇದ್ರೆ ಆಗೋದಿಲ್ವಾ? ಇದರಲ್ಲಿ ನಿಜವಾದ ಅಮೃತ ಯಾರು? ಈ ಮನೇಲಿ ಚಾಕ್ರಿ ಮಾಡಿ ಮಾಡಿ ಬೇಜಾರಾಗೋಗಿದೆ. ಇದರಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ. ಕರ್ಮ ನಂದು. ನಾಗಿಣಿಗೆ ಪ್ರಜ್ಞೆ ಬಂತು ಅನ್ಸುತ್ತೆ. ನಾನು ಹೋಗಿ ಅವಳ ಹತ್ರ ವರ ಕೇಳ್ಬಿಡ್ತೀನಿ. ಬಾಯ್ಲಿ. ನಿನಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಆಸೆ ಇದೆಯಾ? ಹೌದು. ಹೊರಗೆ ಬಿಡ್ತೀರಾ? ತಿನಿ, ಆದ್ರೆ ನೀನು ಒಂದು ಸಹಾಯ ಮಾಡಬೇಕು. ಗೋವಿಂದನೇ ಅರ್ಜುನ್ ಅವರನ್ನ ಬಿಟ್ರೆ ಅವರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೋದು. ನನ್ನಿಂದ ನಿಮ್ಗೇನು ಸಹಾಯ ಆಗಬೇಕು? ಕೆಲವು ಸಮಯ ಗರ್ಕೆ ಹುಲ್ಲಿಂದಲೂ ಸಹಾಯ ಆಗುತ್ತೆ ಅನ್ನೋದನ್ನ ನೀನು ಮರಿಬೇಡ. ಸರಿ, ಅದೇನು ಅಂತ ಹೇಳಿ. ನಾನು ಏನೇನೋ ಆಸೆ ಇಟ್ಕೊಂಡು ಈ ಮನೆಗೆ ಅಳಿಯನಾಗಿ ಬಂದೆ. ಆದ್ರೆ ನಾನು ಅನ್ಕೊಂಡಾಗೆ ಇಲ್ಲೇನು ಆಗ್ಲೇ ಇಲ್ಲ. ಈ ಮನೇಲಿ ನನ್ನ ಜೀತದಾಳ್ಗಿಂತ ಕಡೆಯಾಗಿ ಹೋಗಿದ್ದೀನಿ. ಅದರಿಂದ ಮುಕ್ತಿ ಕೊಡ್ಸೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಏನು? ಇದರಿಂದೆಲ್ಲ ಮುಕ್ತಿಗೊಳಿಸೋದಕ್ಕೆ ನನ್ನಿಂದ ಮಾತ್ರ ಸಾಧ್ಯನಾ? ಏನದು? ಏನೂ ಮಾಡ್ಬೇಕಾಗಿಲ್ಲ. ನೀನು ಸೀದಾ ಹೋಗಿ ನನ್ನ ಹೆಂಡತಿನ ಕಚ್ಚು. ಅವಳು ಶಿವನ್ ಪಾದ ಸೇರ್ಕೋತಾಳೆ. ಆಮೇಲೆ ಆ ಶತ್ರುಘ್ನಿಂದ ನಮ್ಗೆ ಮುಕ್ತಿ ಸಿಗುತ್ತೆ. ಎಲ್ರೂ ತರ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ನಾಗನೂ ಅಲ್ಲ, ನನಗೆ ಯಾವ ಶಕ್ತಿಗಳೂ ಇಲ್ಲ. ಎಲ್ರಿಗೂ ಹೇಳಿ ಸುಳ್ಳುನ್ನೇ ನನಗೂ ಹೇಳ್ತಾ ಇದೆಯಾ? ನಿನ್ಗೆ ಯಾವ ಸಹಾಯನೂ ಮಾಡಲ್ಲ ನಾನು. ಹೋಗು. ನಾಗಿನ ತಡೆದೆ ಮಾತ್ರ ನಾನು ಪೂಜೆ ಹೋಮ ಮಾಡಕ್ಕಾಗೋದು. ಜೈ ಮಹಾಕಾಲ. ಜೈ ಮಹಾಕಾಲ.
ನಿಮ್ಮ ಎಲ್ಲ ಶಕ್ತಿಗಳು ಕ್ಷಣಿಕ, ನಮ್ಮನ್ನ ಏನು ಮಾಡೋದಕ್ಕಾಗಲ್ಲ. ಅಮೃತ, ನೀನು ಮಾಡ್ತಾ ಇರೋದು ತಪ್ಪು. ಹಾಗಾದ್ರೆ ಇವ್ರು ಮಾಡ್ತಾ ಇರೋದು ಸರಿನಾ ನಿಮ್ಮ ದೃಷ್ಟಿಯಲ್ಲಿ? ನೋಡು, ಪ್ರತಿಯೊಬ್ಬರಿಗೂ ಒಂದು ವಿಷಯಗಳಿಗೆ ಅನ್ನೋದಿರುತ್ತೆ. ಅಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತಪ್ಪು ಮಾಡ್ತಾನೆ. ಹಾಗೆ ಇವರು ತಪ್ಪು ಮಾಡಿದ್ದಾರೆ. ಅಪರಾಧಿಗಳನ್ನ ತುಂಬಾ ಚೆನ್ನಾಗಿ ಸಮರ್ಥನೆ ಮಾಡ್ಕೋತಾ ಇದ್ದೀರಾ ನೀವು. ಸರಿ, ಆಯ್ತು. ನೀ ಇಲ್ಲಿಂದ ಹೋಗೋದಕ್ಕೆ ಏನ್ ಮಾಡ್ಬೇಕು ಹೇಳು. ಆ ರುದ್ರನ್ನ ನನ್ನ ವಶಕ್ಕೆ ಬಿಟ್ಟು ನಿಮ್ಮ ಪಾಡಿಗೆ ನೀವಿದ್ಬಿಡಿ. ಅದು ಸಾಧ್ಯ ಇಲ್ಲ. ಅಪ್ಪಿ ತಪ್ಪಿ ಇಲ್ಲಿ ಮೈಲಿಗೆ ಆದ್ರೆ ನಾನಿಲ್ಲಿ ಪೂಜೆ ಮಾಡೋದಕ್ಕಾಗೋದಿಲ್ಲ. ಆ ಸಮಸ್ಯೆನ ಸೃಷ್ಟಿ ಮಾಡ್ಕೊಂಡಿರೋದು ನೀನೆ. ಇದಕ್ಕೆ ಪ್ರತಿಯಾಗಿ ಆ ರುದ್ರನ ಸಾವು. ಅಮೃತ, ನೀನು ರುದ್ರನ ಕೊಲ್ಲೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಯಾಕೆಂದ್ರೆ ಈಗ ಅವನ ಹತ್ರ ನಾಗಮಣಿ ಇಲ್ಲ. ಅವನು ಸತ್ರೆ ನಮ್ಮ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಇಷ್ಟಕ್ಕೆಲ್ಲ ಮೂಲ ಕಾರಣ ಆಗಿರೋ ಆ ದುರಾತ್ಮನ್ನ ಸಂಹಾರ ಮಾಡಿದ ಸಮಾಧಾನ ನಮಗ್ ಸಿಗತ್ತೆ. ನಿನ್ಗೆ ಶಾಂತಿ ಸಮಾಧಾನ ಬೇಕು ತಾನೆ? ಅದನ್ನ ನಾನು ನಿನ್ ಕೊಡ್ತೀನಿ.